ಅಯ್ಯೋ, ಮೀಟ್ ಮಾಡಕ್ ಬೇರೆ ಬರ್ತಿದ್ಲಾ? ವೀಕೆಂಡಲ್ಲಿ ಎಲ್ಲಾದ್ರೂ ಹೋಗೋಣ ಅಂತ ಹೇಳಿದ್ದಕ್ಕೆ ಒಪ್ಕೊಂಡಿದ್ಲು. ಮತ್ತಿನ್ನೇನ್? ಆಮೇಲೆ ಆಮೇಲೆ ಆದ್ರೆ ಇವಾಗ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ. ಇಲ್ಲಿ ಖಂಡಿತ ಸಮಸ್ಯೆ ಇದೆ. ಈ ಸೋಲನ್ನ ನನ್ನಿಂದ ಒಪ್ಕೊಳಕ್ ಆಗ್ತಾ ಇಲ್ಲ. ನಗ್ತಾ ಮಾತಾಡ್ತಾ ಇದ್ದವಳು ಇದ್ದಕ್ಕಿದ್ದಂಗೆ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಏನರ್ಥ? ಹುಡುಗರು ಅಂದ್ರೆ ಏನ್ ಅನ್ಕೊಂಡಿದ್ದಾರೆ? ಈ ಹುಡುಗಿರ್ಗೆ ಹುಡುಗರು ಮನ್ಸ ಅರ್ಥ ಆಗಲ್ವಾ? ಇಷ್ಟು ಸಣ್ಣ ಸಮಸ್ಯೆಗೆ ಇಷ್ಟು ದಮ್ ಕೊಟ್ಕೊಂಡು ಹೇಳ್ಬೇಕಾ? ಟೇಕ್ ಇಟ್ ಈಸಿ. ಇಷ್ಟ ಆಗಲಿಲ್ವಾ? ಎಸದ್ ಬಿಡೋಣ ಬಿಡಿ, ಅದಕ್ಕೆ ತಲೆ ಕೆಡ್ಸ್ಕೊತೀರಾ? ನೋಡಿ, ಡೋ ಮಾಡೋರು ಡೋ ಮಾಡ್ಕೊಂಡೇ ಇರಬೇಕು. ನಾವು ಲವ್ ಮಾಡೋರ್ ತರ ಫೀಲ್ ಮಾಡಬಾರ್ದು. ಅರ್ಥ ಆಯ್ತಾ? ಲವ್ವೋ ಡವ್ವೋ ಏನಾದ್ರೂ ಆಗ್ಲಿ, ನಂಗ್ ಮರ್ಯಾದೆ ಬೇಡವಾ? ಅಯ್ಯೋ, ನಾನಲ್ಲ, ಅವ್ರು ಹೇಳಿದ್ದು. ಅದೇ, ಅವ್ರಿಗೆ ಮರ್ಯಾದೆ ಬೇಡವಾ? ಮರ್ಯಾದೆ ಬೇಕು. ಎಲ್ಲಿ ಹತ್ರ ಬಾಯ್ಲಿ. ಅವ್ರಿಗೆ ಹೊಡೆಯಕ್ಕಾಗಲ್ಲ ಅಂತಲೇ ನಿನ್ಗೆ ಹೊಡೆದಿದ್ದು. ನೋಡಿ, ಹುಡುಗಿರ್ದು ಒಂಥರ ಸೈಕಾಲಜಿ. ಹುಡುಗರ್ನ ಇಷ್ಟಪಡ್ತಾರೆ, ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿ ಅದಕ್ಕೆ ಮುಂಚೆ ಒಂದು ಪರೀಕ್ಷೆನೂ ಇಡ್ತಾರೆ. ಅಂದ್ರೆ ಸ್ಕೂಲಲ್ಲಿ ಬರೀತಾರಲ್ಲ ಆ ಪರೀಕ್ಷೆ ಅಲ್ಲ, ಲವ್ ಪರೀಕ್ಷೆ. ಈ ಹುಡುಗಿರ್ಗೆ ಸಾಫ್ಟ್ ಆಗಿರೋ ಹುಡುಗರು ಇಷ್ಟನೇ ಆಗಲ್ಲ. ಯಾಕೆ ಹೇಳೋ? ನಂಗೆ ಗೊತ್ತಿಲ್ಲ. ನೀನ್ ಸಾಫ್ಟೇ ಇಲ್ಲ. ಅವನೆಷ್ಟು ಮಾನಸಿಕವಾಗಿ ಸ್ಟ್ರಾಂಗ್ ಇದ್ದಾನೆ ಅಂತ ಚೆಕ್ ಮಾಡ್ತಾರೆ, ಮೈಂಡ್ ಗೇಮ್ ಆಡ್ತಾರೆ, ಬೇಕು ಅಂತಾನೆ ಗ್ಯಾಪ್ ಕೊಡ್ತಾರೆ. ಆ ಗ್ಯಾಪ್ ಅಲ್ಲಿ ನೀವು ಟೆನ್ಷನ್ ಆಗಿ ನೀನಿಲ್ದೆ ನಾನಿಲ್ಲ, ನಾನಿಲ್ದೆ ನೀನಿಲ್ಲ,